24ರ ಚುನಾವಣೆ ಬಹಳ ಮಹತ್ತರವಾದ ಚುನಾವಣೆ ಇದು. ಯಾಕೆಂತಂದರೆ ಈ 10 ವರ್ಷಗಳ ಅವಧಿಯಲ್ಲಿ ಆಗಿರುವಂಥ ಪ್ರಜಾಸತ್ತೆಗೆ ಬಗೆದ ದ್ರೋಹ, ಸಂವಿಧಾನಕ್ಕೆ ಒದಗಿರುವ ಅಪಾಯ, ಇವುಗಳನ್ನು ಅರ್ಥ ಮಾಡಿಕೊಂಡಂತೆ ನಮ್ಮ ಪ್ರಜ್ಞಾವಂತ ನಾಗರಿಕರು ಈ ಸಾರಿ ಮತ ಚಲಾವಣೆ ಮಾಡಬೇಕು, ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸಬೇಕು, ಆ ಮುಖೇಣವಾಗಿ ನಮ್ಮ ದೇಶದ ನಿಜವಾದ ಧರ್ಮವಾದ ಸಂವಿಧಾನವನ್ನು ಉಳಿಸಬೇಕು, ಈ ಉದ್ದೇಶವನ್ನು ಇಟ್ಕೊಂಡಂತೆ ನಾವು ಪ್ರವಾಸ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತೇ ಇದೆ, ಇಡೀ ದೇಶ ತುಂಬ ಅಪಾಯಕಾರಿ ನೆಲೆಯೊಳಗೆ ಬೆಳೀತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಇದು ಬಹುತ್ವ ಭಾರತ. ಈ ಬಹುತ್ವ ಭಾರತದೊಳಗೆ ಈ ಹಿಂದಿನ ಸ್ವಾತಂತ್ರ್ಯೋತ್ತರದ ನಂತರದೊಳಗಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ಎಂಥ ಸ್ಥಿತಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಅದು ನೆನಪಿಸ್ಕೊಂಡಾಗ ನಿಜವಾಗಿಯೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯನ್ನು ಎಷ್ಟು ಸುಭದ್ರವಾಗಿ ಕಟ್ಕೊಂಡು ಬಂದಿದ್ದೇವೆ ಅನ್ನೋದು ಗೊತ್ತಾಗುತ್ತೆ. ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಇಡೀ ದೇಶ ಹಿಂದುಳಿದಿತ್ತು. ಸ್ವಾತಂತ್ರ್ಯದ ಸಂದರ್ಭದೊಳಗೆ 14% ಮಾತ್ರ ಶೈಕ್ಷಣಿಕ ಸ್ಥಿತಿ ಇದ್ದದ್ದು. ಆದರೆ 65 ವರ್ಷಗಳ ನಂತರದೊಳಗೆ ನೋಡಿದಾಗ 70, 75, 80%ಗೆ ಕೆಲವು ರಾಜ್ಯಗಳಲ್ಲಿ 80%ವರೆಗೆ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥದ್ದನ್ನು ನೀವು ನೋಡಬಹುದು. ಜೊತೆಗೆ ಆರ್ಥಿಕವಾಗಿ ನೋಡ್ಕೊಂಡು ಬಂದಾಗ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿದ ರೀತಿಯೊಳಗೆ ಪಂಚವಾರ್ಷಿಕ ಯೋಜನೆಗಳನ್ನು ಹಾಕಿಕೊಂಡು ಎಷ್ಟು ಅಣೆಕಟ್ಟುಗಳನ್ನು ಕಟ್ಟಲಾಯಿತು, ನೀರಾವರಿಯನ್ನು ಎಷ್ಟು ಅಭಿವೃದ್ಧಿಗೊಳಿಸಲಾಯಿತು, ಈ ಎಲ್ಲವನ್ನು ನೋಡ್ಕೊಂಡು ಬಂದಾಗ ನಮ್ಮ ದೇಶ ವಿಕಾಸಗತಿಯೊಳಗೆ ಬೆಳೆದಿರ್ತಕ್ಕಂಥದ್ದು ಕಾಣಿಸುತ್ತೆ. ಆ ಮಧ್ಯೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುವ ಸ್ಥಿತಿಯೊಳಗಿನ ವಾತಾವರಣ ನಿರ್ಮಾಣವಾದರೂ ಕೂಡ ಅದನ್ನು ದಾಟಿಕೊಂಡಂತೆ ನಮ್ಮ ದೇಶ ಬಂದಿದೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇನೆ. ಆದರೆ ಇತ್ತೀಚಿನ 10 ವರ್ಷಗಳಲ್ಲಿ ನಾವು ಗಮನಿಸ್ಕೊಂಡು ಬಂದಾಗ ಬರೀ ಸುಳ್ಳುಗಳನ್ನೇ ನಮ್ಮ ಜನರೆದೆಗೆ ತುಂಬುತ್ತಾ, ತಿರುಚಿದ ಚರಿತ್ರೆಯನ್ನು ಮಕ್ಕಳಿಗೆ ಬೋಧಿಸುತ್ತಾ, ತಿರುಚಿದ ಪುರಾಣ ಕಥೆಗಳನ್ನು, ಪುರಾಣ ನಾಯಕರುಗಳನ್ನು ನಮ್ಮ ಜನತೆಯ ಮನಸ್ಸಿಗೆ ತುಂಬುತ್ತಾ ಒಂದು ಭ್ರಮಾತ್ಮಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ದೇಶ ಪ್ರಗತಿಯಲ್ಲಿದೆ ಅಂತ ಹೇಳ್ತಾ ಇಡೀ ವಿಶ್ವದೊಳಗೆ ಎಂಥ ಆರ್ಥಿಕ ವಿಗತಿಯನ್ನು ಕಂಡಿದೆ. ನಿಮಗೆಲ್ರಿಗೂ ಗೊತ್ತಿರುವ ಸತ್ಯನೇನೆ. ಇದು ಬಹಳ ಆತಂಕಕಾರಿಯಾಗಿರ್ತಕ್ಕಂಥದ್ದು. ಜೊತೆಗೆ ಸೌಹಾರ್ದತೆಯನ್ನು ಬೆಳೆಯಬೇಕಾಗಿದ್ದ ದೇಶದೊಳಗೆ ದ್ವೇಷವನ್ನು ಬಿತ್ತಿ ಬೆಳೆಯುತ್ತಾ ಜನಾಂಗಗಳ ನಡುವೆ, ಧರ್ಮಗಳ ನಡುವೆ ಒಂದು ದ್ವೇಷವನ್ನು, ಕೋಮುದ್ವೇಷವನ್ನು ಬಿತ್ತಿ ಬೆಳೆದಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಬಹುತ್ವ ಭಾರತದ ವಿನಾಶದ ಹೆಜ್ಜೆಗಳು ಇವೆಲ್ಲವೂ ಕೂಡ. ಇದು ನಮಗೆ ಹೆಚ್ಚು ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದು. ನಾವು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಏನು ಕೊಡ್ತಾ ಇದ್ದೇವೆ, ಏನು ಕೊಟ್ಟೋಗ್ತಾ ಇದ್ದೇವೆ ಎನ್ನುವ ಸಂಕಟ ಉಂಟಾದ ರೀತಿಯೊಳಗೆ ನಾವು ಈ ವೇದಿಕೆಯನ್ನು ಕಟ್ಟಿಕೊಂಡಂತೆ ನಾವು ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸಬೇಕು, ಬಹುತ್ವ ಭಾರತವನ್ನು ಉಳಿಸಬೇಕು, ಸೌಹಾರ್ದತೆಯ ನೆಲೆಯೊಳಗೆ ಈ ದೇಶ ಬೆಳೆಯಬೇಕು. ಯಾವುದೇ ಕಾರಣಕ್ಕೂ ಧರ್ಮದ್ವೇಷವನ್ನು ಮುಂದಿಟ್ಟುಕೊಂಡಂತೆ ಚುನಾವಣೆಯನ್ನು ಎದುರಿಸೋದಲ್ಲ, ಪ್ರಗತಿಯನ್ನು ಮುಂದಿಟ್ಟುಕೊಂಡಂತೆ ನಾವು ಚುನಾವಣೆಯನ್ನು ಎದುರಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದಿರತಕ್ಕಂಥವರಾಗಿದ್ದೇವೆ. ಇದಕ್ಕೆ ಇನ್ನೂ ಒಂದು ಬಹಳ ಮುಖ್ಯವಾದ ಹೇಳಬೇಕಾದ್ದು ಅಂತಂದರೆ, ಈ ಸರ್ಕಾರ ಬಂದ ನಂತರದಲ್ಲಿ, ಕೇಂದ್ರ ಸರ್ಕಾರ ಬಂದ ನಂತರದೊಳಗೆ ರಾಜ್ಯಗಳ ನಡುವೆ
ಒಂದು ರೀತಿಯಲ್ಲಿ ವಿಷಮ ವಾತಾವರಣ ಉಂಟಾಗುವಂಥ ಆರ್ಥಿಕ ಹಂಚಿಕೆ ನಡೀತಾ ಇದೆ. ಅದಕ್ಕೆ ನಮ್ಮ ರಾಜ್ಯವೇನೇ ಬಲಿಯಾಗಿರ್ತಕ್ಕಂಥದ್ದು ನಿಮಗೆಲ್ರಿಗೂ ಗೊತ್ತಿರುವ ಸನ್ನಿವೇಶ. ಯಾಕೆಂದರೆ ನಾವು ಕೊಟ್ಟ GST ತೆರಿಗೆ ಎಷ್ಟು, ನಮಗೆ ಹಿಂತಿರುಗಿ ಬರಬೇಕಾಗಿರ್ತಕ್ಕಂಥ ಪಾಲು ಎಷ್ಟು, ಅದಕ್ಕಿಂತಲೂ ಭಾಳ ಭಯಾನಕವಾದ್ದು ಅಂತಂದರೆ ಬರದ ಸ್ಥಿತಿಯೊಳಗಿರಬೇಕಾದಂಥ ಈ ರಾಜ್ಯದೊಳಗೆ ಕೇಂದ್ರ ತನ್ನ ಕರ್ತವ್ಯವನ್ನು ಸಂವಿಧಾನಾತ್ಮಕವಾಗಿ ನಿರ್ವಹಿಸಿದೆಯೇ? ಈ ನಿರ್ವಹಿಸಿರುವ ಕ್ರಮವನ್ನು ಕುರಿತಂತೆ ನೋಡ್ಕೊಂಡು ಬಂದಾಗ ನಮ್ಮಿಂದ ಆಯ್ಕೆಯಾಗಿ ಹೋದಂಥ ಸಂಸದರುಗಳು ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ಮಾತನಾಡಬೇಕಾಗಿದ್ದವರು ಯಾರಾದರೂ ತುಟಿ ಬಿಚ್ಚಿದ್ದಾರೆಯೇ? ಪ್ರತಿಯೊಬ್ಬರೂ ಕೂಡ ಸುಳ್ಳು ಹೇಳಿಕೊಂಡು ಬಂದಂತೇನೇ ನಮ್ಮ ರಾಜ್ಯದ ಪಾಲನ್ನು ವಂಚಿಸಿದ ಕೆಲಸವನ್ನು ಮಾಡಿದ್ದಾರೆ. ಈ ಹೊತ್ತೂ ಕೂಡ ನಮ್ಮ ಜನತೆಯನ್ನು ಪ್ರತಿನಿಧಿಸಿ ಹೋಗಿರ್ತಕ್ಕಂಥ ಸಂಸದರುಗಳು ಸುಳ್ಳು ಹೇಳ್ತಾ ಇದ್ದಾರೆಯೇ ಹೊರತು ಸತ್ಯವನ್ನು ಹೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ವರೆಗೆ ರಾಜ್ಯ ಸರ್ಕಾರ ಹೋಗುವ ರೀತಿಯೊಳಗೆ ಈ ಸುಳ್ಳಿನ ಸರಮಾಲೆ ಬೆಳೆದಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ರೀತಿಯೊಳಗೆ ತೀರ್ಪನ್ನು ಕೊಟ್ಟರೂ ಕೂಡ ನಮಗೆ ಕೊಟ್ಟಿರ್ತಕ್ಕಂಥದ್ದೇನು 18,000 ಕೋಟಿ ಕೊಡಬೇಕಾಗಿದ್ದದ್ದಕ್ಕೆ ಈಗ 3,500 ಕೋಟಿಯನ್ನು ಕೊಟ್ಟಂತೆ ಇಲ್ಲಿ ಕೇವಲ ಒಂದು ರೀತಿಯಲ್ಲಿ ಉಕ್ಕುವ ಹೆಸರಿಗೆ ನೀರು ಬಿಟ್ಟ ರೀತಿಯೊಳಗೆ ಕೆಲಸ ಮಾಡಿರ್ತಕ್ಕಂಥದ್ದನ್ನೇ ಅವರು ಬಹಳ ದೊಡ್ಡದಾಗಿ ಕೊಟ್ಟಿರುವಂತೆ ಒಂದು ರೀತಿ ಪ್ರತಿಬಿಂಬಿಸ್ತಾ ಇದ್ದಾರೆ. ದೇಶದಲ್ಲಿ ಉಳಿಸಬೇಕು ಅಂತನ್ನುವ ಏನೊಂದು ಕೋರಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮ್ಮೆಲ್ಲ ಮಾಧ್ಯಮಗಳಲ್ಲಿ ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ, ಸಂಜೆ ಪತ್ರಿಕೆಗಳಲ್ಲಿ ಇವತ್ತೇನೆ ನಾಳೆ ಉಳಿದ ದಿನಪತ್ರಿಕೆಗಳಲ್ಲಿ ಬಂದರೆ ಡೆಫಿನೆಟ್ಲಿ ಅದು ಜನರಿಗೆ ಒಂದು ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ನಮ್ಮ ಸವಿನಯ ವಿನಂತಿ, ನಮ್ಮ ಈ ಕೋರಿಕೆಯನ್ನು ಮತದಾರ ಬಂಧುಗಳಿಗೆ ತಲುಪಿಸಿ ಅಂತ. ನಾನು ಜಾಸ್ತಿ ಮಾತಾಡಲ್ಲ. ನಿಮ್ಮ ಕೈಯಲ್ಲಿ ನಾವು ಕೊಟ್ಟಿರುವಂತಹ ಪತ್ರಿಕಾ ಹೇಳಿಕೆ ಇದೆ. ಆದರೆ ಈ ಪತ್ರಿಕಾ ಹೇಳಿಕೆ ತಯಾರಾದ ನಂತರವೂ ಕೂಡ ಈ ದೇಶದಲ್ಲಿ ಬಹಳಷ್ಟು ದಾರುಣ ಅನ್ನುವಂತಹ ಘಟನೆಗಳು ನಡೆದೋಗಿದ್ದಾವಲ್ಲ, ಅವುಗಳನ್ನು ಕೂಡ ಮತದಾರರು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು. ಸಿದ್ದರಾಮಯ್ಯ ಸರ್ ಹೇಳದೆ ಬಿಟ್ಟಿರೋದು ಮೋಸ್ಟ್ಲಿ ನನಗೆ ವಸುಂಧರೆಗಾಗೆ ಬಿಟ್ಟಿರ್ತಾರೆ ಅವರು ಅಂತ ನಾನು ಅಂದ್ಕೋತೀನಿ. ಕಳೆದ 10 ವರ್ಷಗಳಲ್ಲಿ ಮಹಿಳೆಯರ ಪರಿಸ್ಥಿತಿ ಏನಾಗಿದೆ ಅಂತ ಅನ್ನೋದನ್ನು ಒಂದು ಸಾರಿ ಗಮನಿಸಿದರೆ, ಮತ್ತು ಈ ದೇಶದ ಅವಿಭಾಜ್ಯ ಅಂಗವೇ ಆಗಿರುವಂತಹ ದೇಶ ಕಟ್ಟುವಿಕೆಯಲ್ಲಿ ಅವರಿದ್ದು ಕೂಡ ಅತ್ಯಂತ ಪ್ರಮುಖ ಪಾತ್ರ ಇರುವಂತಹ ಜನಸಂಖ್ಯೆಯಲ್ಲಿ ಧಾರ್ಮಿಕ ನೆಲೆಯಲ್ಲಿ ಅಲ್ಪಸಂಖ್ಯಾತರು ಅಂತ ಕರೆಯಲ್ಪಡುವಂತಹ ಆದರೆ ಭಾರತೀಯರೇ ಆದಂತಹ ಜನರ ಪರಿಸ್ಥಿತಿ ಏನಾಗಿದೆ ಅಂತ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಸಂವಿಧಾನ ಎಲ್ಲಿ ಅಪಾಯಕ್ಕೆ ಸಿಲುಕಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಕಳೆದ ಕೋವಿಡ್ ನಂತರದ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ದುಡಿಯುವ ವರ್ಗದ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಮತ್ತು ಅದರಲ್ಲಿ ಮಹಿಳೆಯರ ಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ ಅಂತ ಕೇಂದ್ರ ಸರ್ಕಾರವೇ ಕೊಡುವಂತಹ ವರದಿಗಳ ಮೂಲಕ ಗೊತ್ತಾಗ್ತಾ ಇದೆ. ಜೊತೆಗೆ ದೌರ್ಜನ್ಯಗಳು ಪರಮಾವಧಿಯನ್ನು ಮುಟ್ಟಿದೆ, ಅನಿಯಂತ್ರಿತವಾಗಿ ನಡೀತಾ ಇದೆ. ನಾವು ಮಣಿಪುರದ ಘಟನೆಯನ್ನು ನೋಡಿದ್ದೀವಿ. ಯಾವುದೇ ನಾಗರಿಕ ಸಮಾಜ ಯಾವ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲದ ರೀತಿಯಲ್ಲಿ 2 ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮಾಡಿ ಸಾವಿರಾರು ಜನ ಸೇರಿಕೊಂಡು ಅವರನ್ನು ಮಾಡಬಾರದ ಲೈಂಗಿಕ ಕಿರುಕುಳಗಳನ್ನು ಕೊಡ್ತಾ ಅತ್ಯಾಚಾರವನ್ನು ಮಾಡಿ ಒಬ್ಬರ ಕೊಲೆಯೂ ಆದರೆ ಡಬಲ್ ಎಂಜಿನ್ ಸರ್ಕಾರ ಅಂತ ಹೇಳ್ಕೊತಾ ಇದ್ದಂತಹ ಮಣಿಪುರದ BJP ಸರ್ಕಾರ ಮತ್ತು ಕೇಂದ್ರದ BJP ಸರ್ಕಾರ 72-73 ದಿನಗಳ ಕಾಲ ಮಾತೇ ಆಡಿಲ್ಲ. ಬೈ ಚಾನ್ಸ್ ನಿಮ್ಮಂಥ ಯಾರೋ ಮಾಧ್ಯಮ ಮಿತ್ರರು ಕಳಕಳಿಯಿಂದಲೇ ಮಾಡಿದ್ದಾರೆ ಅಂತ ನಾನು ಅಂದ್ಕೋತೀನಿ. ಸಾಮಾಜಿಕ ಮಾಧ್ಯಮದ ಮೂಲಕ ಅದನ್ನು ಹೊರಗೆ ಬಿಟ್ಟಾಗ ದೇಶಕ್ಕೆ ಗೊತ್ತಾಗಿದೆ. ಆದರೆ ಫ್ರೆಂಡ್ಸ್, ಟೇಕ್ ಇಟ್ ಫ್ರಮ್ ಮೀ, ಇವತ್ತಿನವರೆಗೆ ಪ್ರಧಾನಮಂತ್ರಿಗಳು ಒಂದೇ ಒಂದು ಮಾತಾಡಿಲ್ಲ. ಇವತ್ತು ಇಡೀ ದೇಶದಲ್ಲಿ ಓಡಾಡ್ತಾ ಇದ್ದಾರೆ, ಮಾತಾಡ್ತಾರೆ. ದೆನ್ ಅಮಿತ್ ಶಾ ಅವರು ಮಹಿಳೆಯರ ಘನತೆ ನಮಗೆ ಅತ್ಯಂತ ಮುಖ್ಯ, ಮಣಿಪುರದಲ್ಲಿ ನಾವು ಶಾಂತಿಯನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಪ್ರಗತಿಯ ಮಾತಾಡ್ತಿದ್ದಾರೆ. ನಮ್ಮದೇ ಕರ್ನಾಟಕದಲ್ಲಿ ಏನಾಗಿದೆ?
ಹಾಸನದಲ್ಲಿ ಕಂಡು ಕೇಳರಿಯದಂತಹ ದೌರ್ಜನ್ಯ ಅದು. ಅಂದರೆ ಆ ವ್ಯಕ್ತಿ ಆ ರೀತಿಯ ದೌರ್ಜನ್ಯ ಮಾಡ್ತಾ ಇದ್ದಾನೆ ಅಂತ ಅವರದೇ ಪಕ್ಷದ ಹಾಸನದ ಹೊಳೆನರಸೀಪುರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ಅಭ್ಯರ್ಥಿ ರಾಜ್ಯ ಅಧ್ಯಕ್ಷರಿಗೆ ಪತ್ರ ಬರೀತಾರೆ, ಕೇಂದ್ರದ ಅಧ್ಯಕ್ಷರಿಗೆ ಪತ್ರ ಬರೀತಾರೆ, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ. ಈ ಒಂದನ್ನು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಪ್ರಧಾನಮಂತ್ರಿಗಳು ಅವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರಜ್ವಲ್ ರೇವಣ್ಣ ಅವರನ್ನು ಮತಯಾಚನೆ ಮಾಡ್ತಾರೆ. ಅಂದರೆ ಇಂತಹ ಸ್ಥಿತಿನಲ್ಲಿ ಹೆಣ್ಣುಮಕ್ಕಳ ಪರಿಸ್ಥಿತಿ ಇದೆ ಅಂತ ಅನ್ನುವಾಗ ದುಡಿಯುವ ವರ್ಗವಾಗಿ ಅವರು ದೌರ್ಜನ್ಯವನ್ನು ಎದುರಿಸಬೇಕು, ಕೆಲಸ ಕಳ್ಕೊಳ್ಬೇಕು, ಆದಾಯ ಇಲ್ಲದೆ ಡೊಮೆಸ್ಟಿಕ್ ವೈಲೆನ್ಸಿಗೂ ಒಳಗಾಗಿ ಬದುಕಬೇಕು, ಇನ್ನು ಈ ಥರದ ಲೈಂಗಿಕ ಕಿರುಕುಳ ದೌರ್ಜನ್ಯಗಳಿಗೆಲ್ಲ ಆಗಬೇಕು ಅಂತ ಅನ್ನುವಾಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದ ಅಲ್ಪಸಂಖ್ಯಾತ ಬಂಧುಗಳು ಮತ್ತು ಮಹಿಳೆಯರು ಅತ್ಯಂತ ನಿರ್ಣಯಾತ್ಮಕವಾದ ತೀರ್ಮಾನವನ್ನು ಮಾಡಿ ದುರಾಡಳಿತವನ್ನು ನಡೆಸ್ತಾ ಇದ್ದಂತಹ, ಹಿತ್ತಲ ಬಾಗಿಲಿನಿಂದ ಅಧಿಕಾರಕ್ಕೆ ಬಂದು ದುರಾಡಳಿತ ನಡೆಸ್ತಾ ಇದ್ದಂತಹ BJPಯನ್ನು ಹೇಗೆ ಅಧಿಕಾರದಿಂದ ಪಲ್ಲಟಗೊಳಿಸಿದಾರೋ ಅಂಥದ್ದೇ ಕೆಲಸ ಇವತ್ತು ಇಡೀ ದೇಶದಲ್ಲಿ ಆಗಬೇಕು ಅನ್ನೋದು ನಮ್ಮ ಕಳಕಳಿಯ ವಿನಂತಿ. ಇದರ ಹಿಂದೆ ಇರೋದು ಈ ದೇಶವನ್ನು ಬಹುತ್ವ ದೇಶವನ್ನಾಗಿ ಉಳಿಸಬೇಕು. ಈ ದೇಶವನ್ನು ದುಡಿದು ಕಟ್ಟುತ್ತಾ ಇರುವ ಎಲ್ಲ ಜನಸಮೂಹ ಮನುಷ್ಯರಾಗಿ ಬದುಕುವಂತಹ ದಿನಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ತರಲಿಕ್ಕೆ ಸಾಧ್ಯ ಆಗಬೇಕು. ಅದುವೇ ಪ್ರಗತಿ. ಆಗ ಮಾತ್ರವೇ ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಗತಿ ಅಂತ ಅನ್ನೋದು ಜನರನ್ನು ಒಡೆದಾಳೋದ್ರಲ್ಲಿ ಇಲ್ಲ, ಪ್ರಗತಿ ಅಂತ ಅನ್ನೋದು ಸುಳ್ಳು ಹೇಳೋದ್ರಲ್ಲಿ ಇಲ್ಲ. ಜನರಿಗೆ ಸಮಾನವಾಗಿ ನಾವು ಸಂಪತ್ತನ್ನು ಹಂಚ್ತೀವಿ ಅಂತ ಯಾರಾದರೂ ಹೇಳಿದರೆ ಅದೇ ದೊಡ್ಡ ಅಪರಾಧ ಅಂತನ್ನುವ ಮಾತನ್ನು ಆಡುವಂತಹ ಒಂದು ಪಕ್ಷ ಮತ್ತು ಆ ಪ್ರಧಾನಿ ಮತ್ತೊಮ್ಮೆ ಬಂದರೆ ಕೇವಲ 1% ಜನರ ಕೈಯಲ್ಲಿ ಇರುವಂತಹ ಸಂಪತ್ತನ್ನು ತೆರಿಗೆಯನ್ನು ಹಾಕುವ ಮೂಲಕ ಅಥವಾ ಏನು ಸ್ಟ್ರಕ್ಚರ್ ಇದೆಯಾ ಅದನ್ನು ಇಡೀ ದೇಶದ ಜನಕ್ಕೆ ಅವರ ನಿಜವಾದ ಪ್ರಗತಿ ಆಗುವ ಥರದಲ್ಲಿ ಮಾಡ್ತೀವಿ ಅಂತ ಒಂದು ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡ್ರೆ ಪ್ರಧಾನಮಂತ್ರಿ ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ, ಬರಗಾಲದ ಬಗ್ಗೆ ಮಾತಾಡಲ್ಲ, ದೌರ್ಜನ್ಯದ ಬಗ್ಗೆ ಮಾತಾಡಲ್ಲ, ಬಹುತ್ವದ ಬಗ್ಗೆ ಮಾತಾಡಲ್ಲ, ಅಥವಾ ಹಿಂದಿನ ಸಾರಿ ತಾವು ಕೊಟ್ಟಿರುವಂತಹ ಭರವಸೆಯನ್ನು ತಾವು ಈಡೇರಿಸಕ್ಕಾಗಲಿಲ್ಲ ಯಾಕೆ ಅಂತಲೂ ಕೂಡ ಹೇಳದೇನೆ ಜನರನ್ನು ಒಡೆದಾಳುವ ನೀತಿಯನ್ನು ಮತ್ತೆ ತರುವಂತಹ ಅಪಾಯ ಇರುವುದಕ್ಕಾಗಿ ನಾವು ನಿಮ್ಮ ಮೂಲಕ ಕಳಕಳಿಯಿಂದ ಜಾಗೃತ ನಾಗರಿಕರು ಕರ್ನಾಟಕದ ಪರವಾಗಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಈ ಸಂದೇಶವನ್ನು ಮತದಾರರಿಗೆ ತಲುಪಿಸಿ. ಮತದಾರರು ತಮ್ಮ ವಿವೇಚನೆಯನ್ನು ಬಳಸಿ ಕಳೆದ 10 ವರ್ಷಗಳ ಅನುಭವದ ಆಧಾರದಲ್ಲಿ ತಮ್ಮ ಸಾಂವಿಧಾನಿಕ ಕರ್ತವ್ಯ ಮತ್ತು ಹಕ್ಕು ಆಗಿ ಮತವನ್ನು ಚಲಾಯಿಸಲಿ ಅನ್ನುವ ಕಳಕಳಿಯ ವಿನಂತಿಯನ್ನು ತಮ್ಮ ಮೂಲಕ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ನಾವು ಮಾಡಲಿಕ್ಕೆ ಬಂದಿದ್ದೀವಿ. ನಮಸ್ಕಾರ. ನಿಂದ ಅದೊಂದು ಅಮಾನವೀಯ ಮತ್ತು ಅವೈಜ್ಞಾನಿಕ ನಡೆ ಅದು. ಸೊ ಅದರಿಂದ 88 ಲಕ್ಷ ಮಹಿಳೆಯರು ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ ಒಟ್ಟು 10 ವರ್ಷಗಳಲ್ಲಿ. ಆಮೇಲೆ ಹೌದು 88 ಲಕ್ಷ ಮಹಿಳೆಯರು. ಆಮೇಲೆ ದಿನಗೂಲಿ ಕಾರ್ಮಿಕರಲ್ಲಿ ಮಹಿಳೆಯರಲ್ಲಿ ಆತ್ಮಹತ್ಯೆ ಪ್ರಮಾಣ 137% ಹೆಚ್ಚಾಗಿದೆ. ಈ ಡಿಮಾನಿಟೈಸೇಷನ್ ಮತ್ತು ಕರೋನಾ ನಂತರದಲ್ಲಿ ಸಣ್ಣ ಉದ್ದಿಮೆಗಳು ಮತ್ತು ಹೋಟೆಲ್ಗಳು ಮುಚ್ಚಿ ಹೋಗಿ ಆಮೇಲೆ ಮನೆಗೆಲಸಕ್ಕೂ ತೊಂದರೆಯಾಗಿ ತುಂಬ ಜನ ಹೆಣ್ಮಕ್ಳು 137% ಅಷ್ಟು ಹೆಣ್ಮಕ್ಳು ಆತ್ಮಹತ್ಯೆಗೆಳಿಸಿದ್ದಾರೆ. ಆಮೇಲೆ ಕೃಷಿ ಬಿಕ್ಕಟ್ಟಿನಲ್ಲಿ ನಾವು ಆತ್ಮಹತ್ಯೆಗೆ ಒಳಪಟ್ಟಂತಹ ರೈತರ ಪತ್ನಿಯರು ಅವರಿಗೆ ಒಂದು ಕಡೆ ಸಾಲ ಕಟ್ಟಬೇಕು, ಕುಟುಂಬ ನಿಭಾವಣೆ ಇವೆಲ್ಲ ಅವ್ರು ಬ್ಯಾಂಕಿಗೆ ಹೋದರೆ ಅವ್ರಿಗೆ ಸಾಲ ಕೊಡಲ್ಲ, ಯಾಕೆಂದರೆ ಭೂಮಿ ಅವ್ರ ಹೆಸರಲ್ಲಿರಲ್ಲ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಎಷ್ಟು ಜನ ರೈತ ಮಹಿಳೆಯರು ಇವತ್ತು ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆಮೇಲೆ ಇಡೀ ದೇಶದಲ್ಲಿ 12,000 ಶಾಲೆಗಳು, ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ. ಅದರಲ್ಲಿ 1/3 ಹೆಣ್ಣು ಮಕ್ಕಳು ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ ಸರ್ಕಾರಿ ಶಾಲೆಗೆ. ಆಮೇಲೆ ಉನ್ನತ ಶಿಕ್ಷಣದಲ್ಲಿ ಕೂಡ ಶುಲ್ಕ ಹೆಚ್ಚಳ ಆಗಿದೆ. ಹಿಂದುಳಿದ ವರ್ಗದ ಹೆಣ್ಮಕ್ಳಾಗಲಿ, ದಲಿತ ವರ್ಗದ ಹೆಣ್ಮಕ್ಳಾಗಲಿ, ಮಧ್ಯಮ ವರ್ಗದ ಹೆಣ್ಮಕ್ಳಿಗೂ ಇವತ್ತು ಆ ಶುಲ್ಕ ಕಟ್ಟೋಕ್ಕಾಗದೆ ಉನ್ನತ ಶಿಕ್ಷಣ ಮರೀಚಿಕೆ ಆಗಿರುವಂಥದ್ದು. ಸೊ ಹಾಗೆಯೇ ಮತ್ತೊಂದು ಅಂದರೆ ಈ ರಾಷ್ಟ್ರೀಯ ಕಲ್ಯಾಣ ಯೋಜನೆಗಳೇನಿತ್ತು ಮಹಿಳೆಯರಿಗೆ ಕೊಡುವಂತಹದ್ದು, ವಿಧವಾ ವೇತನ ಇರಬಹುದು, ವೃದ್ಧಾಪ್ಯ ವೇತನ ಇರ್ಬೋದು, ಅದರಲ್ಲಿ ಕಡಿತಗೊಳಿಸಲಾಗಿದೆ.
ತುಂಬ ಕಡಿಮೆ ಮಾಡಿದ್ದಾರೆ. ಆಮೇಲೆ ರಾಷ್ಟ್ರೀಯ ಆಹಾರ ಸುರಕ್ಷಾ ಯೋಜನೆಯಲ್ಲಿ ಗರ್ಭಿಣಿಯರಿಗೆ ಪ್ರತಿ ತಿಂಗಳು ಮಾಸಿಕ 6,000 ಪೌಷ್ಟಿಕ ಆಹಾರಕ್ಕಾಗಿ ಕೊಡ್ತಾಯಿದ್ರು. ಸೊ ಅದನ್ನು ಕೂಡ ಒಂದು ಮಗುವಿಗೆ ಸೀಮಿತಗೊಳಿಸಿದ್ದಾರೆ. 2ನೇ ಮಗುವಿನ ಗರ್ಭಿಣಿಯಾದಾಗ ಆಕೆಗೆ ಮತ್ತೆ ಊಟ ಇಲ್ಲದೆ ಇರುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಹಲವಾರು ಯೋಜನೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಆಮೇಲೆ ರಾಷ್ಟ್ರೀಯ ಆರೋಗ್ಯ ನೀತಿ ಏನು ಹೇಳುತ್ತೆ ಅಂದರೆ ಇಡೀ GDPಯಲ್ಲಿ ಸುಮಾರು 6% ಇದರಲ್ಲಿ ಮೀಸಲಿಡಬೇಕು ಅಂತ ಹೇಳಿ. ಆದರೆ 1% ಕೂಡ ನಮಗೆ ಆರೋಗ್ಯ ಕ್ಷೇತ್ರಕ್ಕೆ ದೊರಕ್ತಾ ಇಲ್ಲ. ಸೊ ಅಲ್ಲೂ ಕೂಡ ಈಗ ಇವತ್ತು ಆರೋಗ್ಯ ಕ್ಷೇತ್ರ ಎಷ್ಟು ವಾಣಿಜ್ಯೀಕರಣಗೊಂಡಿದೆ ಅಂತ ಕರೋನಾ ಸಮಯದಲ್ಲಿ ನೀವೇ ವರದಿ ಮಾಡಿದ್ದೀರಾ, ನಿಮಗೂ ಗೊತ್ತು, ಪ್ರತಿಯೊಬ್ಬರು ಕೂಡ ನಾವು ಅನುಭವಿಸಿದ್ದೀವಿ. ಹಾಗೆ ಶಿಕ್ಷಣದಲ್ಲೂ ಹಾಗೇನೆ, ಶಿಕ್ಷಣದಲ್ಲೂ ಕೂಡ 1.5% ಒಂದು ಕೂಡ ಇಲ್ಲ. ಸೊ ಅಲ್ಲೂ GDPಯ ಕನಿಷ್ಠ 6% ಇರಬೇಕು ಅಲ್ಲಿನೂ. ಸೊ ಅಲ್ಲೂ ಕೂಡ ನಮಗೆ ಸಾಧ್ಯ ಆಗ್ತಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಶಿಕ್ಷಣ, ಆರೋಗ್ಯ ಇವು ಮೂಲಭೂತವಾಗಿ ಎಲ್ಲ ಜನರಿಗೂ ದೊರಕಬೇಕಾದಂಥದ್ದು. ಸೊ ಆ ನಿಟ್ಟಿನಲ್ಲಿ ಮತ್ತು ಕ್ರೈಮ್ ರೇಟ್ ಕೂಡ, ಅಪರಾಧಗಳ ಸಂಖ್ಯೆ ಹೆಚ್ಚಾಗಿದೆ ಈಗಾಗಲೇ ವಿಮಲಾ ಅವ್ರು ಹೇಳಿದಂತೆ. ಆಮೇಲೆ ಇಡೀ ದೇಶದಲ್ಲಿ ಇದು ಏನು ಕಳ್ಳ ಸಾಗಾಣಿಕೆ, ಮಹಿಳೆಯರ ಕಳ್ಳ ಸಾಗಾಣಿಕೆ, ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ಪ್ರಮಾಣ ಅತಿ ಹೆಚ್ಚಾಗಿದೆ. ಸೊ ಇವೆಲ್ಲವುಗಳನ್ನು ನಾವು ನೋಡಿದಾಗ ಒಟ್ಟು, ಆಮೇಲೆ ಗ್ಯಾಸ್ ಬೆಲೆ, ಉಜ್ವಲದ ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅದು ಬರೀ ಕನೆಕ್ಷನ್ ಕೊಡ್ತಾರೆ, ಸಿಲಿಂಡರ್ಗೆ ಅವರೇ ಹಣವನ್ನು ತರಬೇಕು. 414 ರೂಪಾಯಿ 2014ರಲ್ಲಿ 414 ಇತ್ತು. ಆದರೆ ನಂತರ ಏನಾಯಿತು, 2022ಕ್ಕೆ 1,200 ರೂಪಾಯಿಗೆ ಸಿಲಿಂಡರ್ ಬೆಲೆ ಆಯಿತು. ಆಮೇಲೆ ನಂತರದಲ್ಲಿ ಈಗ 2023ರಲ್ಲಿ ಚುನಾವಣೆ ಅಂತ ಹೇಳಿಬಿಟ್ಟು ಅದನ್ನೊಂದು 950ಕ್ಕೆ ಇಳಿಸಿದ್ದಾರೆ. ಆದರೂ 950 ಎಲ್ಲಿಂದ, ಯಾವ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಮತ್ತು ಬಡವರು ಎಲ್ಲಿಂದ ಅಷ್ಟು ಹಣವನ್ನು ಸಿಲಿಂಡ್ರಿಗೆ ಕೊಡೋದಕ್ಕೆ ಸಾಧ್ಯ? ಆಮೇಲೆ ಸಬ್ಸಿಡಿ ಅಂತ ಹೇಳಿದರು, ಅದನ್ನು ಸಂಪೂರ್ಣವಾಗಿ ಈಗ ನಿಲ್ಲಿಸಿದ್ದಾರೆ, ಸಬ್ಸಿಡಿ ಕೂಡ ಇಲ್ಲ. ಆಮೇಲೆ ಬೆಲೆ ಏರಿಕೆ ನೋಡಿ, ದ್ವಿದಳ ಧಾನ್ಯಗಳು 22% ಜಾಸ್ತಿ ಆಗಿದೆ. 14ರಲ್ಲಿ ಏನಿತ್ತು 24ರಲ್ಲಿ ನಾವು ನೋಡಿದಾಗ 22% ಹೆಚ್ಚಾಗಿದೆ. ಆಮೇಲೆ ಎಣ್ಣೆ, ಕಡಲೆಕಾಯಿ ಎಣ್ಣೆ 24% ಜಾಸ್ತಿ ಆಗಿದೆ. ಈರುಳ್ಳಿ 65%. ಈರುಳ್ಳಿ ಬಂಗಾರದ ಥರ ನೋಡಿ ಅದನ್ನು ನಾವು ರುಚಿ ಅನುಭವಿಸ್ಬೇಕು ಹೊರತು ಅಡುಗೆಗೆ ಉಪಯೋಗಿಸೋಕೆ ಆಗ್ತಿಲ್ಲ ಹೆಣ್ಮಕ್ಳಿಗೆ. ಸೊ ಆ ನಿಟ್ಟಿನಲ್ಲಿ ಬೆಲೆ ಏರಿಕೆ ಕೂಡ ಪ್ರತಿಯೊಂದು ತರಕಾರಿ ಇರ್ಬೋದು, ದ್ವಿದಳ ಧಾನ್ಯ ಇರ್ಬೋದು, ಎಣ್ಣೆ ಕಾಳುಗಳಿರ್ಬೋದು, ಎಲ್ಲದರಲ್ಲೂ ಹೆಚ್ಚಾಗಿರುವಂಥದ್ದು. ಒಟ್ಟು ಬದುಕೆ ಒಂದು ದುರ್ಭರವಾದಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ. ಸೊ ಹಾಗಾಗಿ ನಾವೆಲ್ಲ ಮಹಿಳೆಯರು 50% ಇರುವಂಥ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಕೂಡ ನಾವು ನೆಮ್ಮದಿಯ ಜೀವನ ಬೇಕು ಅಂತ ಹೇಳಿದ್ರೆ ಈ ಚುನಾವಣೆ ತುಂಬ ಮಹತ್ವದ್ದು. ತುಂಬ ಎಚ್ಚರಿಕೆಯಿಂದ ವಿವೇಕಯುತವಾಗಿ ಮತವನ್ನು ಚಲಾಯಿಸಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.